ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರ್ತಾ ಕ್ರಿಯಾಪದದ ಮುಂದಿನ ವಿಷಯಕ್ಕೆ ನಾವಿವತ್ತು ತೆರಳೋಣ. ಹಿಂದಿನ ವಿಡಿಯೋದಲ್ಲಿ ಯಾವ ಕ್ರಿಯಾಪದದ ಬಗ್ಗೆ ವಿಷಯವನ್ನು ತಿಳಿದಿದ್ವಿ ಅನ್ನೋದು ಗೊತ್ತಿರಬೇಕು. ಯಾವುದ್ರ ಬಗ್ಗೆ ತಿಳಿದಿದ್ವಿ ನೆನಪು ಮಾಡಿಕೊಳ್ಳಿ. ಕಾಲಸೂಚಕ ಪ್ರತ್ಯಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅಲ್ವಾ. 3 ಥರದ ಕಾಲಗಳು ಬರ್ತವೆ. ಒಂದು ಹಿಂದೆ ನಡೆದದ್ದು ಭೂತಕಾಲ, ಈಗ ನಡೆಯುವುದು ವರ್ತಮಾನ ಕಾಲ, ಮುಂದೆ ನಡೀಬೇಕಾಗಿರತಕ್ಕಂಥದ್ದು ಭವಿಷ್ಯತ್ ಕಾಲ. ಅಲ್ಲಿ 3 ಥರದ ಕಾಲಗಳಿಗೂ ಕೂಡ ಬೇರೆ ಬೇರೆ ಕಾಲಸೂಚಕ ಪ್ರತ್ಯಯಗಳು ಬಂದದ್ದನ್ನು ನೀವು ಗಮನ ಹರಿಸಿದ್ದೀರಿ. ಯಾವ್ಯಾವು? ಹಿಂದೆ ನಡೆದದ್ದು ಭೂತಕಾಲಕ್ಕೆ ದ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಬರುತ್ತೆ. ಕ್ರಿಯೆ ವರ್ತಮಾನ ಕಾಲದಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಯಾವುದು ಬರುತ್ತೆ? ಉತ್ತ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಬಂದದ್ದನ್ನು ಗಮನಿಸಿದ್ರಿ. ಹಾಗೇನೆ ಭವಿಷ್ಯತ್ ಕಾಲದಲ್ಲಿ ಯಾವ ಕಾಲಸೂಚಕ? 2 ಬಂದು ಅಲ್ಲಿ ನೆನ್ಪಿಟ್ಕೋಬೇಕು. ಒಂದು ವಾ ಅನ್ನುವಂಥದ್ದು ಬರುತ್ತೆ, ಇನ್ನೊಂದು ವ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಬಂದಿದ್ದನ್ನು ನೀವು ಗಮನಿಸಿದಿರಿ. ಈಗ ಮಕ್ಕಳೇ, ಆ ಕಾಲಸೂಚಕ ಪ್ರತ್ಯಯಗಳು ಹಾಗೇನೆ ಇಲ್ಲಿ ಗಮನಿಸಿ, ಒಂದು ಕ್ರಿಯಾಪದ ರಚನೆ ಆಗಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಧಾತು ಕ್ರಿಯಾಪದದ ಮೂಲ ರೂಪ. ಇದು ಕ್ರಿಯೆಯ ಅರ್ಥವನ್ನು ಮಾತ್ರ ಕೊಡುತ್ತೆ, ಬದಲಾಗಿ ಯಾವುದೇ ಪ್ರತ್ಯಯಗಳು ಸೇರಿರುವುದಿಲ್ಲ. ಅಂತ ಪದಕ್ಕೆ ಅಂತ ಶಬ್ದಕ್ಕೆ ನಾವೇನಂತೀವಿ? ಧಾತು ಅಂತ ಹೇಳಿ ಕರಿತೀವಿ. ಆ ಧಾತುವಿನ ಜೊತೆಗೆ ಏನ್ ಸೇರ್ಬೇಕು? ಕಾಲವನ್ನ ಸೂಚಿಸುವ ಕಾಲಸೂಚಕ ಪ್ರತ್ಯಯಗಳು ಸೇರ್ಬೇಕು. ಅದು ಭೂತಕಾಲನಾದರೂ ಆಗಿರಬಹುದು, ವರ್ತಮಾನ ಕಾಲದ್ದಾದರೂ ಆಗಿರಬಹುದು, ಭವಿಷ್ಯತ್ ಕಾಲದ್ದು ಬೇಕಾದರೂ ಆಗಿರಬಹುದು. ಕಾಲಸೂಚಕ ಪ್ರತ್ಯಯಗಳು ಸೇರ್ಕೋಬೇಕು. ಹಾಗೇನೆ ಅದರ ಜೊತೆಗೆ ಮತ್ತೇನು ಸೇರ್ಬೇಕು? ಅಖ್ಯಾತ ಪ್ರತ್ಯಯ ಸೇರ್ಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಕ್ಲಾಸ್ ಮಾಡಬೇಕಾದ್ರೆ ಹೇಳಿದ್ದೆ, ಅಖ್ಯಾತ ಪ್ರತ್ಯಯಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತೇಳಿ. ನಾನೀಗ ಅದರ ಬಗ್ಗೆ ಇಲ್ಲಿ ಬಂದಾಗ ಹೇಳ್ತಾ ಹೋಗ್ತೇನೆ, ಅಖ್ಯಾತ ಪ್ರತ್ಯಯ ಅಂದ್ರೆ ಏನು ಅಂತೇಳಿ. ಹಾಗಾದ್ರೆ ಮಕ್ಕಳೇ, ಇವಿಷ್ಟು ಪ್ರತ್ಯಯಗಳು ಸೇರಿದ ಮೇಲೆ, ಕಾಲಸೂಚಕ ಪ್ರತ್ಯಯ ಅಖ್ಯಾತ ಪ್ರತ್ಯಯಗಳು ಸೇರಿದ ಮೇಲೆ ಎಂತಹ ಪದಗಳು ರಚನೆ ಆಗ್ತವೆ? ಕ್ರಿಯಾಪದಗಳು ರಚನೆ ಆಗ್ತವೆ. ಅವು ಹೇಗೆ ರಚನೆ ಆಗ್ತವೆ ಅನ್ನೋದನ್ನ ಈಗ ಕೆಲವು ಧಾತು ಪದಗಳನ್ನ ಉದಾಹರಣೆಯಾಗಿ ತಗೊಂಡು ರಚನೆ ಆಗೋದನ್ನ ಗಮನಿಸ್ತಾ ಹೋಗೋಣ. ನೋಡಿ, ಹಾಗಾದ್ರೆ ನಾನು ಮೊಟ್ಟ ಮೊದಲನೇದಾಗಿ ಮಾಡು ಅನ್ನುವಂತಹ ಧಾತುವನ್ನೇ ತಗೊಳ್ತೀನಿ ಮಕ್ಕಳೇ. ಏನ್ ತಗೊಳ್ತೀನಿ? ಮಾಡು. ಮಾಡು ಅನ್ನೋದು ಧಾತು ಪದ. ಈಗ ನೋಡಿ, ಈ ಮಾಡು ಅನ್ನುವಂತಹ ಧಾತುವಿಗೆ ನಾನು ಕಾಲಗಳಲ್ಲಿ ಮೊದಲನೇ ಕಾಲಗಳಿಂದಲೇ ಉದಾಹರಣೆಯನ್ನು ತಗೊಳ್ತಾ ಹೋಗೋಣ. ಮೊದಲನೇ ಕಾಲ ಯಾವುದು ಅಂದ್ವಿ ನಾವು? ಭೂತಕಾಲ ಅಲ್ವಾ? ಭೂತಕಾಲದ್ದು ಕಾಲಸೂಚಕ ಪ್ರತ್ಯಯ ಏನಿದೆ? ನಿಮಗೆಲ್ಲರಿಗೂ ಕೂಡ ನೆನಪಿದೆ ಅಂತ ಅನ್ಕೊಳ್ತೀನಿ. ಯಾವುದದು? ದ. ಮಾಡು ಧಾತುವಿನ ಮುಂದೆ ಕಾಲಸೂಚಕ ಪ್ರತ್ಯಯ ಯಾವ್ದು ಸೇರಿಸಿದ್ದೀನಿ ನಾನು? ದ ಸೇರಿಸಿದ್ದೀನಿ. ಈ ದ ಕಾಲಸೂಚಕದ ಮುಂದೆ ಅಖ್ಯಾತ ಪ್ರತ್ಯಯದಲ್ಲಿ ಅನು ಅನ್ನುವುದನ್ನ ಸೂಚಿಸ್ತೀನಿ, ಬರೀತೀನಿ. ಯಾವುದನ್ನ ತಗೊಳ್ತೀನಿ? ಅನು. ಅನು ಅನ್ನುವಂಥದ್ದು ಅಖ್ಯಾತ ಪ್ರತ್ಯಯ. ಇದು ಏನು ಅಂತ ಹೇಳಿ ಒಂದೆರಡು ಉದಾಹರಣೆಯ ಪದಗಳನ್ನು ತಗೊಂಡ್ಮೇಲೆ ನಾನು ಹೇಳ್ತೀನಿ. ಈಗ ಇವು 2 ಪ್ರತ್ಯಯಗಳು ಸೇರಿದ ಮೇಲೆ ಕ್ರಿಯಾಪದ ಏನ್ ರಚನೆ ಆಗುತ್ತೆ ನೋಡಿ. ಮಾಡು, ಕಾಲಸೂಚಕ ಪ್ರತ್ಯಯ ದ, ಆಖ್ಯಾತ ಪ್ರತ್ಯಯ ಅನು ಸೇರಿದ ಮೇಲೆ ಏನಾಗುತ್ತೆ ಕ್ರಿಯಾಪದ? ನಿಮಗೆ ಈಗಾಗಲೇ ಹೊಡೆದು ಬಿಡ್ತು. ಏನಾಯ್ತು? ಮಾಡಿದನು. ಗಮನ ಕೊಡಕತ್ತೀರಿ? ಪದ ಏನಾಗ್ಬಿಡ್ತು? ಮಾಡಿದನು. ಬೇಕಾದ್ರೆ ಆ ಮಾಡಿದನು ಅನ್ನೋ ಕ್ರಿಯಾಪದವನ್ನ ಉದಾಹರಣೆಯನ್ನ ತಗೊಂಡು ಒಂದು ವಾಕ್ಯವನ್ನ ನಾವು ನೋಡೋದಾದ್ರೆ, ಇಲ್ಲಿ ನೋಡಿ, ರಮೇಶನು, ಸ್ವಲ್ಪ ಗಮನ ಕೊಡಿ, ರಮೇಶನು ಊಟವನ್ನು ಮಾಡಿದನು. ನಾನಲ್ಲಿ ರಚನೆಯಾಗಿರೋ ಕ್ರಿಯಾಪದವನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಗಮನ ಇದೆ ಅಂದ್ರೆ, ರಮೇಶನು ಊಟವನ್ನ ಮಾಡುವ ಕೆಲಸ ಏನಾಗ್ಬಿಡ್ತು? ಮುಗಿದೋಗಿದೆ. ಅಂದ್ರೆ ಭೂತಕಾಲವನ್ನ ಸೂಚಿಸುವ ಕಾಲಸೂಚಕ ಪ್ರತ್ಯಯ ಯಾವುದಿಲ್ಲಿ ಬಳಕೆಯಾಗಿರೋದು? ದ. ಹಾಗಾಗಿ
ಅದನ್ನು ಬಳಸಿ ನಾವು ಮಾಡಿದಾಗ ಮಾಡಿದನು ಅನ್ನುವಂತಹ ಕ್ರಿಯಾಪದ ಆಯಿತು. ಯಾವ ಕಾಲವನ್ನ ಸೂಚಿಸ್ತತಿ? ಅದು ಭೂತಕಾಲವನ್ನ ಸೂಚಿಸ್ತತಿ. ಅಖ್ಯಾತ ಪ್ರತ್ಯಯ ಅನು ಅನ್ನೋದನ್ನು ಸೇರಿಸಿದೆ. ಇದೇನು ಅಂತಂದನ್ನ ನಾನು ಈಗ ಹೇಳ್ತೀನಿ. ಈಗ ನೋಡಿ, ಇದೇ ಮಾಡು ಪದಕ್ಕೆ ಮತ್ತೆ ಅದೇ ದಾನೆ ನಾನು ಕಾಲಸೂಚಕ ಪ್ರತ್ಯಯ ತಗೊಳ್ತೀನಿ. ಇಲ್ಲೊಂದು ಸ್ವಲ್ಪ ಗಮನ ಕೊಡಿ. ಅಖ್ಯಾತ ಪ್ರತ್ಯಯ ನಿಮಗೆ ಗೊತ್ತಾಗ್ಬಿಡುತ್ತೆ. ಅನು ಬದಲಿ ಅಳು ಅನ್ನೋದನ್ನ ಸೇರಿಸ್ತೀನಿ. ಏನ್ ಸೇರಿಸ್ತೀನಿ? ಅಳು. ಮತ್ತೆ ಕುತ್ಕೊಂಡು ಅಳೋದಲ್ಲ, ದುಃಖ ಪಡೋದಲ್ಲ, ಆ ಅಳು ಅಲ್ಲ ಇದು. ಮಾಡು ಅನ್ನೋ ಧಾತುವಿಗೆ ದ ಅನ್ನುವ ಅದೇ ಕಾಲಸೂಚಕ ಪ್ರತ್ಯಯ ತಗೊಂಡು ಇಲ್ಲಿ ಅಖ್ಯಾತ ಪ್ರತ್ಯಯವನ್ನು ನಾನು ಬದಲಾಯಿಸಿಬಿಟ್ಟೆ. ಅನು ಬದಲಿ ಏನ್ ಸೇರಿಸಿದೆ? ನಾನು ಅಳು ಅನ್ನುವಂತಹ ಪದ ಸೇರಿಸಿದೆ. ಅವಾಗ ಈ ಪದ ಏನ್ ರಚನೆ ಆಯ್ತು? ಜಾಣ ವಿದ್ಯಾರ್ಥಿಗಳು ಇದನ್ನ ಕಂಡಿಡಿದು ಬಿಡ್ತಾರೆ. ಏನಾಗುತ್ತೆ ಅನ್ನೋದನ್ನ ಗೆಸ್ ಮಾಡ್ತಾರೆ, ಊಹೆ ಮಾಡ್ತಾರೆ. ಮಾಡಿದಳು ಬೇಕಾದ್ರೆ ಇಲ್ಲಿ ಬದಲಾಯಿಸಬಹುದು. ರಮೇಶನು ತೆಗೆದು ಆ ಜಾಗದಲ್ಲಿ ಬೇಕಾದ್ರೆ ಸೀತಾ ಅನ್ನುವಂತಹ ಹೆಸರು ತಗೊಳ್ಳೋಣ. ಸೀತಾ ಮತ್ತೆ ಅದೇ ವಾಕ್ಯ, ನಾನೇನು ಬದಲಾವಣೆ ಮಾಡೋದಿಲ್ಲ, ಸ್ವಲ್ಪ ಬದಲಾವಣೆ. ಊಟವನ್ನು, ಇಲ್ಲಿ ಕ್ರಿಯಾಪದ ಏನಾಯ್ತು ಹೇಳಿ ಮಕ್ಕಳೇ? ಮಾಡಿದನು ಬರೋದಿಲ್ಲ, ಅಲ್ಲಿ ಏನಾಗ್ಬಿಡ್ತು? ಮಾಡಿದಳು ಅನ್ನೋದು ಬಂದ್ಬಿಡ್ತು. ಅಂದ್ರೆ ಆಖ್ಯಾತ ಪ್ರತ್ಯಯ ಅಂದ್ರೇನು ಅನ್ನೋದನ್ನ ನಿಮಗೆ ಈಗ ನಾನು ಹೇಳ್ತೀನಿ. ಅದರ ಬಗ್ಗೆ ಒಂದೇ ಒಂದು ವ್ಯಾಖ್ಯಾನ ಇದೆ. ಭಾವ ಪ್ರಧಾನಂ ಆಖ್ಯಾತಂ ಅನ್ನುವಂತಹ ಸೂತ್ರ ಇದೆ. ಕೇಶಿರಾಜನ ಶಬ್ದಮಣಿ ದರ್ಪಣ ಅನ್ನುವಂತಹ ವ್ಯಾಕರಣ ಗ್ರಂಥದಲ್ಲಿ ಆ ಕವಿ ಮಹೋದಯ ಆಲ್ರೆಡಿ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾನೆ. ಆಖ್ಯಾತ ಪ್ರತ್ಯಯ ಅಂದ್ರೇನು? ಭಾವ ಪ್ರಧಾನಂ ಆಖ್ಯಾತಂ ಅಂದ್ರೆ ಭಾವ ಪ್ರಧಾನವಾದುದೇ ಆಖ್ಯಾತಂ. ಏನು ಭಾವ ಪ್ರಧಾನ ಅಂದ್ರೆ ನಿಮಗದ ಸರಳವಾಗಿ ಅರ್ಥ ಆಗ್ಲಿದ್ರೆ ನಾನು ಬೇರೆ ತರ ಹೇಳ್ತೀನಿ. ಗಮನ ಕೊಡಿ. ಒಂದು ಕ್ರಿಯೆ ಅಂದ್ರೆ ಕೆಲಸವನ್ನ ಸೂಚಿಸುವ ಒಂದು ಪದ ಮಾಡುವಂತಹ ಕೆಲಸ ಯಾವ ರೀತಿಯ ವ್ಯಕ್ತಿಯಿಂದ ನಡೆಯುತ್ತೆ ಅಂದ್ರೆ, ಕೆಲಸ ಅಥವಾ ಕ್ರಿಯೆ ಪುಲ್ಲಿಂಗ ರೂಪದ ವ್ಯಕ್ತಿಯಿಂದ ನಡೆಯುತ್ತೋ ಅಥವಾ ಸ್ತ್ರೀಲಿಂಗ ರೂಪದ ವ್ಯಕ್ತಿಯಿಂದ ನಡೆಯುತ್ತೋ ಅಥವಾ ಏಕವಚನನ ಬಹುವಚನನ. ನಾವು ಲಿಂಗವಾಚಕಗಳು ವಚನವಾಚಕಗಳು ಅಂತ ಹೇಳಿ ಪ್ರಾರಂಭದಲ್ಲಿ ವ್ಯಾಕರಣಾಂಶಗಳನ್ನು ಕಲ್ತು ಬಿಡ್ತೀವಿ ನಾವು. ವಚನಗಳು ಗೊತ್ತದವಲ್ಲ ನಿಮ್ಗಳಿಗೆ? ಏಕವಚನ ಬಹುವಚನ ಗೊತ್ತಿದೆ, ಲಿಂಗಗಳು ಕೂಡ ಗೊತ್ತಿದೆ. ಲಿಂಗದಲ್ಲಿ ಎಷ್ಟು ವಿಧ? ನಿಮ್ಮ ಅಭ್ಯಾಸಕ್ಕೆ 10ನೇ ತರಗತಿವರೆಗೂ 3 ಇದಾವೆ: ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಹಂಗ ನೋಡೋದಾದ್ರೆ ಲಿಂಗಂ 9 ತೆರಂ ಅಂತ ಇದೆ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ. ಅದು ಬೇರೆ ಪ್ರಶ್ನೆ, ಅಷ್ಟೊಂದು ಸುದೀರ್ಘವಾಗಿ ನಿಮಗೆ ಬೇಡ. ನಿಮ್ಮ ಅಭ್ಯಾಸಕ್ಕಿರೋದೆಷ್ಟು? 3 ಲಿಂಗಗಳಿದಾವೆ: ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಪುಲ್ಲಿಂಗ ಅಂದ್ರೆ ಅದು ಗಂಡಸಿನ ಅರ್ಥವನ್ನ ಕೊಡ್ತಕ್ಕಂಥದ್ದು, ಹೆಂಗಸಿನ ಅರ್ಥವನ್ನ ಕೊಡ್ತಕ್ಕಂಥದ್ದು ಸ್ತ್ರೀಲಿಂಗ. ಗಂಡಸು ಅಲ್ಲ ಹೆಂಗಸು ಅಲ್ಲ ಎಂಬ ಅರ್ಥವನ್ನ ಕೊಡುವಂತಹ ಲಿಂಗನೇ ನಪುಂಸಕಲಿಂಗ. ಹಾಗಾದ್ರೆ ಒಂದು ಕ್ರಿಯಾಪದ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಮಕ್ಕಳೇ, ಒಂದು ಕ್ರಿಯಾಪದ ಅಥವಾ ಆ ಕ್ರಿಯೆ ಯಾರಿಂದ ನಡೀತಾ ಇದೆ ಅಂದ್ರೆ ಎಂತಹ ರೂಪದ ವ್ಯಕ್ತಿಯಿಂದ ಆ ಕ್ರಿಯೆ ನಡೀತಾ ಇದೆ. ಏನ್ ಪುಲ್ಲಿಂಗ ರೂಪದ ವ್ಯಕ್ತಿಯಿಂದ ನಡೆಯುತ್ತೋ ಅಥವಾ ಸ್ತ್ರೀಲಿಂಗ ರೂಪದ ವ್ಯಕ್ತಿಯಿಂದ ನಡೆಯುತ್ತೋ ಅಥವಾ ಒಬ್ಬರಿಗಿಂತ ಹೆಚ್ಚು ಅನೇಕ ವ್ಯಕ್ತಿಗಳಿಂದ ಕೆಲಸ ನಡೀತಾ ಇದೆಯೋ ಅನ್ನೋದನ್ನ ಸೂಚಿಸ್ತಕ್ಕಂಥದ್ದು, ಅದರ ಭಾವವನ್ನ ಸೂಚನೆ ಮಾಡತಕ್ಕಂತಹ ಪ್ರತ್ಯಯಗಳೇ ಏನಾಗಿದಾವಪ್ಪ ಅಂತ ಹೇಳಿದ್ರೆ ಅಖ್ಯಾತ ಪ್ರತ್ಯಯಗಳು. ಭಾವ ಪ್ರಧಾನಂ ಆಖ್ಯಾತಂ. ಅರ್ಥ ಮಾಡಿಕೊಡಕತ್ತೀರಿ? ಹಾಗಾಗಿ ಇದೇನು ಬಹಳ ತುಂಬಾ ದೊಡ್ಡದಾಗಿರೋ ವಿಷಯ ಏನಲ್ಲ. ಅಖ್ಯಾತ ಪ್ರತ್ಯಯ ಅಂದ್ರೆ ಕೆಲವೊಂದು ಮಕ್ಕಳಿಗೆ ಏನಿರಬಹುದು ಅದು ಏನು ಅಂತ ದೊಡ್ಡ ವಿಷಯ ಇರ್ಬೋದದು ಅಂತ ಹೇಳಿ ಭಯಭೀತಿ ಆಗೋದ್ರಲ್ಲಿ ಅರ್ಥನೇ ಇಲ್ಲ. ಇಷ್ಟೇ ನೀವೆಲ್ಲಿ ಗಮನಿಸ್ಬೇಕು. ಕೆಲಸ ಏನು ಪುಲ್ಲಿಂಗ ರೂಪದ ವ್ಯಕ್ತಿನೋ ಸ್ತ್ರೀಲಿಂಗ ರೂಪದ ವ್ಯಕ್ತಿನೋ ಅಥವಾ ಏನು ಬಹುವಚನ ರೂಪದ ವ್ಯಕ್ತಿಗಳಿಂದ ನಡೀತಾ. ನೋಡಿ, ಈಗ ನಾನು ಇಲ್ಲಿ ಮಾಡಿದನು ಅನು ಅನ್ನೋದು ಮಾಡಿದನು, ಇಲ್ಲಿ ಗಮನ ಕೊಟ್ಬಿಡ್ರಿ ನೀವು. ಇದು ಯಾವ ರೂಪದ? ಪುಲ್ಲಿಂಗ ರೂಪದ್ದು. ಹಾಗೇನೆ ಮಾಡಿದಳು ಅನ್ನೋದು ಸೀತಾ ಕೆಲಸವನ್ನ ಅಥವಾ ಊಟವನ್ನ ಮಾಡಿದಳು, ಸ್ತ್ರೀಲಿಂಗ ರೂಪದ
ಅರ್ಥವನ್ನ ಕೊಡುವಂತಹ ಅಖ್ಯಾತ ಪ್ರತ್ಯಯದಲ್ಲಿ ಅಳವಡಿಸ್ತೀವಿ. ನಾನು ಇದನ್ನೇ ಬೇಕಾದ್ರೆ ಬಹುವಚನ ರೂಪದಲ್ಲೂ ಕೂಡ ನಿಮಗೆ ತೋರಿಸ್ಬಿಡ್ತೀನಿ ಮಕ್ಕಳೇ. ಇಲ್ಲಿ ನೋಡಿ, ಅದೇ ಧಾತು ತಗೊಳ್ತೀನಿ ನಾನು. ಯಾವುದು? ಮಾಡು. ಇದೇ ಧಾತು ತಗೊಳ್ತೀನಿ, ಅದೇ ಪದನೇ ತಗೊಳ್ತೀನಿ. ಕಾಲಸೂಚಕ ಪ್ರತ್ಯಯ ಭೂತಕಾಲದ್ದೇ ತಗೊಳ್ತೀನಿ ನಾನು. ಯಾವುದು? ದ. ಇದನ್ನೇ ತಗೊಳ್ತೀನಿ. ಇಲ್ಲಿ ಅಖ್ಯಾತ ಪ್ರತ್ಯಯವನ್ನ ಬದಲಿ ತಗೊಳ್ತೀನಿ. ಅರು. ಏನ್ ತಗೊಳ್ತೀನಿ? ಅರು. ಈಗ ನೋಡಿ, ಮಾಡು ಅನ್ನುವ ಧಾತುವಿಗೆ ದ ಅನ್ನುವ ಕಾಲಸೂಚಕ ಪ್ರತ್ಯಯ, ಅದರ ಜೊತೆಯಲ್ಲಿ ಅರು ಅನ್ನುವಂತಹ ಅಖ್ಯಾತ ಪ್ರತ್ಯಯ ಸೇರಿದಾಗ ಕ್ರಿಯಾಪದ ಏನ್ ರಚನೆ ಆಗುತ್ತೆ? ಮಾಡಿದರು. ಗಮನಿಸ್ತಾ ಇದ್ದೀರಾ? ಇದನ್ನ ಮತ್ತೆ ಬದಲಾವಣೆ ಮಾಡಬಹುದು ನಾವು ವಾಕ್ಯದಲ್ಲಿ. ಇಲ್ಲಿ ರಮೇಶ, ಸೀತಾ ಅನ್ನುವಂತಹ ಏಕವಚನದ ಪದಗಳು ಬರೋದಿಲ್ಲ. ಮಾಡಿದರು ಅಂದ್ರೆ ಅಲ್ಲಿ ಬಹುವಚನದ ಅರ್ಥವನ್ನ ಕೊಟ್ಟು ಬಿಡುತ್ತೆ ಆ ಕ್ರಿಯಾಪದ. ಹಾಗಾದ್ರೆ ಇಲ್ಲಿ ಮಕ್ಕಳು ಊಟವನ್ನು ಮಾಡಿದರು, ಈ ಪದ ಬಳಕೆ ಆಗುತ್ತಾ ಕ್ರಿಯಾಪದ? ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ಹಾಗಾಗಿ ಒಂದು ಕ್ರಿಯಾಪದ ಹೇಗೆ ರಚನೆ ಆಗುತ್ತೆ ಅನ್ನೋದು ನಿಮಗೆ ಮನದಟ್ಟಾಯಿತು ಅಂತ ಹೇಳಿ ನಾನು ತಿಳ್ಕೊಳ್ತೀನಿ. ಏನು? ಒಂದು ಕ್ರಿಯಾಪದ ಆಗಬೇಕು ಅಂದ್ರೆ ಏನೆಲ್ಲ ಸೇರ್ಬೇಕು ಪದಗಳು? ಮೊದಲನೇದಾಗಿ ಧಾತು ಸೇರ್ಬೇಕು. ಧಾತು ಪದ ಅಂದ್ರೆ ಕ್ರಿಯಾಪದದ ಮೂಲ ರೂಪ, ಅದಕ್ಕೆ ಕ್ರಿಯಾ ಪ್ರಕೃತಿ ಅಂತನೂ ಕೂಡ ಹೆಸರಿದೆ, ಕರೀತಾರೆ. ಹಾಗೇನೆ ಕಾಲಸೂಚಕ ಪ್ರತ್ಯಯ ಯಾವ್ದು ಸೇರ್ಬೇಕು? ಯಾವ ಕಾಲದ್ದು ಬೇಕಾದ್ರೂ ಸೇರ್ಬೋದು. ನಾನು ಇಲ್ಲಿ ನಿಮಗೆ ಉದಾಹರಣೆಯನ್ನ ಭೂತಕಾಲದ್ದು ಕೊಟ್ಟಿದ್ದೀನಿ, ವರ್ತಮಾನ ಕಾಲದ್ದು ಕೂಡ ಸೇರಬಹುದು, ಆಮೇಲೆ ಭವಿಷ್ಯತ್ ಕಾಲದ್ದು ಕೂಡ ನಾವು ಸೇರಿಸಬಹುದು. ಅದರ ಜೊತೆಯಲ್ಲಿ ಮತ್ತೇನು ಸೇರ್ಬೇಕು? ಅಖ್ಯಾತ ಪ್ರತ್ಯಯಗಳು ಕೂಡ ಸೇರ್ಬೇಕು. ಇವಿಷ್ಟು ಸೇರಿದ್ರೆ ರಚನೆಯಾಗುವ ಪದ ಏನಾಗಿರುತ್ತೆ ಅಂತ ಹೇಳಿದ್ರೆ ಕ್ರಿಯಾಪದ ರಚನೆ ಆಗೋದು ನಮಗೆ ಗೊತ್ತಾಗುತ್ತೆ. ಇದು ಒಂದು ಕ್ರಿಯಾಪದ ರಚನೆಯಾಗುವಂತಹ ರೀತಿ, ಅದರ ವಿಷಯ ನಿಮಗೆಲ್ಲರಿಗೂ ಕೂಡ ಮನದಟ್ಟಾಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಕಾಲಸೂಚಕ ಪ್ರತ್ಯಯ, ಅದರಲ್ಲೂ ಬಹಳ ಮುಖ್ಯವಾಗಿ ಅಖ್ಯಾತ ಪ್ರತ್ಯಯಗಳ ಬಗ್ಗೆ ನಿಮಗೆ ತಿಳಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಮುಂದಿನ ತರಗತಿಯಲ್ಲಿ ಬಹಳ ಮುಖ್ಯವಾಗಿ ನನಗೆ ಈ ಕ್ರಿಯಾಪದ ಹೇಗೆ ರಚನೆ ಆಯಿತು ಅಂತ ಗೊತ್ತಾದ ಮೇಲೆ ಇದರಲ್ಲಿ ಇನ್ನೂ ಇದರ ಧಾತುವಿನ ಬಗ್ಗೆ ತಿಳಿಯುವಂತಹ ವಿಷಯ ಬಹಳ ಇದೆ ಮಕ್ಕಳೇ. ಈ ಧಾತುವಿನಲ್ಲೇ ವಿಧಗಳು ಬರ್ತಾ ಹೋಗ್ತವೆ. ಹಾಗಾದ್ರೆ ಧಾತುವಿನಲ್ಲಿ ಎಷ್ಟು ಥರದ ವಿಧಗಳು ಬರ್ತವೆ, ಅವು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳಿತಾ, ಅದಾದರ ವಿಷಯ ಆದಮೇಲೆ ಮತ್ತೆ ನಾವು ಕ್ರಿಯಾಪದದ ವಿಧಗಳ ಬಗ್ಗೆ ತಿಳಿಬೇಕಾಗುತ್ತೆ. ಇದು ಕ್ರಿಯಾಪದಗಳು ಅನ್ನುವ ವ್ಯಾಕರಣಾಂಶ ಬಹಳ ಸುದೀರ್ಘವಾಗಿರ್ತಕ್ಕಂತಹ ವ್ಯಾಕರಣಾಂಶ. ಅಷ್ಟೇ ಅಲ್ಲ, ಇದು ಪರೀಕ್ಷೆಗೂ ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಧಾತುವಿನ ವಿಧಗಳ ಬಗ್ಗೆ ನಾವು ತಿಳಿಯೋಣಂತೆ. ಇಷ್ಟನ್ನ ಹೇಳ್ತಾ, ಇಲ್ಲಿವರೆಗೂ ಈ ವಿಡಿಯೋದಲ್ಲಿ ನೀವು ತರಗತಿಯನ್ನ ಕೇಳಿದಿರಿ. ಈ ತರಗತಿ ನಿಮಗೆಲ್ಲರಿಗೂ ಕೂಡ ಬಹಳ ಸುಲಭವಾಗಿ ಅರ್ಥವಾಗಿದೆ ಅಂತ ಹೇಳಿ ನಾನು ಬಯಸ್ತೀನಿ. ಯಾರೆಲ್ಲ ನನ್ನ ಈ ವಿಡಿಯೋ ತರಗತಿಯನ್ನ ನೀವು ನೋಡ್ತಾ ಇದ್ದೀರಿ, ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು ಹೇಳಿದ್ರೆ ನಾನು ಸವಿನಯವಾಗಿ ಕೇಳ್ಕೊಳ್ತಾ ಇದ್ದೀನಿ, ಮೊದಲು ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದಲ್ಲಿ ಶೇರ್ ಮಾಡಿ, ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ನೀವು ದಯಮಾಡಿ ಕಾಮೆಂಟ್ಸ್ಗಳಲ್ಲಿ ತಿಳಿಸಿ ಅನ್ನುವಂತಹ ಮಾತನ್ನು ಹೇಳ್ತಾ, ಪ್ರೀತಿ ಪಾತ್ರರಿಗೆ ಇದನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.